ಸೊ ರೀಸೆಂಟಾಗಿ ಐ ಮೆಟ್ ಅ ಬಾಯ್ ನಮ್ಮ ಒನ್ ಆಫ್ ದ ಇವೆಂಟಲ್ಲಿ ನಮ್ಮ ಸೀರಿಯಸ್ ಅಂತೆ ಅಂತ ಮಾಡ್ತೀವಿ ಡಾಕ್ಟ್ರೆ. ಅಲ್ಲಿ ಹೆಡ್ ಕಮ್ ಟು ವರ್ಕ್ ಆ್ಯಂಡ್ ದೆನ್ ಸಡನ್ನಾಗಿ ರಾತ್ರಿ ಅವನಿಗೆ ಫಿಟ್ಸ್ ಬಂದುಬಿಡ್ತು, ಬಿದೋದ. ಅವಾಗ ಗೊತ್ತಾಯ್ತು ಅವನಿಗೆ 2 ದಿನ ಏನೋ ಟ್ಯಾಬ್ಲೆಟ್ ಮಿಸ್ ಮಾಡಿದ್ದಾನೆ ಅಂತ. ಸೊ ಆಲ್ ದ್ಯಾಟ್ ಲೈಫ್ ಟ್ಯಾಬ್ಲೆಟ್ ತೊಗೊಳ್ಳೋ ಸಿಚುವೇಶನ್ಗೆ ಒಂದು ಮಗು ಯಾಕೆ ಬರುತ್ತೆ? Here some genetic epilepsies we call like JME, they are long term treatment ಕೊಡಬೇಕು. ಒಂದು ಡೋಸ್ ಮಿಸ್ ಆದರೂ ದೇ ಗೆಟ್ ಅ ಶೀಜರ್. ಈಗ ಶೀಜರ್ಸ್ ಟ್ರಿಗರ್ ಆಗೋದು ಏನಕ್ಕೆ ಅಂದರೆ, ಒಂದು ಕಾಂಪ್ಲೈನ್ಸ್, ಮಾತ್ರೆ ಮಿಸ್ ಮಾಡಿದ್ರೆ, ನಿದ್ದೆ ಕೆಟ್ಟರೆ, ತುಂಬ ಸ್ಟ್ರೆಸ್ ಆಯಿತು, ನೈಟೆಲ್ಲ ನಿದ್ದೆ ಮಾಡಿಲ್ಲ, ಬ್ರೈಟ್ ಲೈಟ್ಸು, ಫ್ಲ್ಯಾಶಿಂಗ್ ಲೈಟ್ಸು ಮತ್ತು ಮೊಬೈಲೆಲ್ಲ ನೈಟೆಲ್ಲ ಎದ್ದು ನೋಡಿದ್ರೆ, ಸೊ ದೀಸ್ ಆರ್ ದ ಟ್ರಿಗರ್ ಫ್ಯಾಕ್ಟರ್ಸ್ ಫಾರ್ ಶೀಜರ್. ಆ್ಯಂಡ್ ಇನ್ ಫ್ಯೂ ಅಡಲ್ಟ್ಸಲ್ಲಿ ಆಲ್ಕೋಹಾಲ್, ಸ್ಮೋಕಿಂಗ್, ದೀಸ್ ಆರ್ ನಾಟ್ ಗುಡ್ ಅಟ್ ಆಲ್. So this all can trigger a seizures. So since he has missed the dose for 2 days and he has had some stress and night illa andre, it can throw a seizure. So compliance very important. Daily medication ತಗೋಬೇಕು. ತುಂಬ ಜನ ಏನಂದರೆ ಒಂದು 6 ತಿಂಗಳು ತೊಗೊತಾರೆ, ಈಗೇನಿಲ್ಲ ನನಗೆಲ್ಲ ಚೆನ್ನಾಗಾಗಿದೆ ಅಂತ ನಿಲ್ಲಿಸ್ಬಿಡ್ತಾರೆ. The chance of recurrence is almost 30 to 40%. At least when you take for 2 years, the chance of going away is high. That's why we take minimum 2 to 3 years. ಸೊ ಈಗ ಸೀರಿಯಸ್ ಆದಾಗ ಮಕ್ಕಳ ಡೆವಲಪ್ಮೆಂಟನ್ನು ಅದು ಹೇಗೆ ಅದು ಹಾರ್ಮ್ ಮಾಡುತ್ತೆ? ಈಗ ಇಟ್ ಆಲ್ ಡಿಪೆಂಡ್ಸ್. ಈಗ ಶೀಜರ್ ಅನ್ನೋದು ಜ್ವರ ಥರ. ಈಗ ಎಲ್ಲ ಜ್ವರನೂ ಒಂದೇ ಅಲ್ಲ. ಜ್ವರ ಬಂದಾಗ ಇಟ್ ಕುಡ್ ಬಿ ಮಲೇರಿಯಾ, ಇಟ್ ಕುಡ್ ಬಿ ಡೆಂಗು, ಆರ್ ಇಟ್ ಕುಡ್ ಬಿ ಕೊರೋನಾ, ಆರ್ ಇಟ್ ಕುಡ್ ಬಿ ವೈರಲ್, ಫಂಗಲ್, ಆ ಥರ ಬೇರೆ ಬೇರೆ ಕಾಸಸ್ ಇರುತ್ತೆ. ನಿಜ. ಸಿಂಪ್ಟಮ್ ಇಸ್ ಫೀವರ್. ಆ ಥರ ಶೀಜರ್ ಅನ್ನೋದು ಒಂದು ಸಿಂಪ್ಟಮ್. ಏನಕ್ಕೆ ಬಂತು ಅನ್ನೋದಕ್ಕೆ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ದೆರ್ ಆರ್ ಮಲ್ಟಿಪಲ್ ರೀಸನ್ಸ್: ಸ್ಟ್ರಕ್ಚರಲ್, ಜೆನೆಟಿಕ್, ಮೆಟಬಾಲಿಕ್, ಆಟೋ ಇಮ್ಯೂನ್ ಎಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವೈ ದ ಚೈಲ್ಡ್ ಗಾಟ್ ಶೀಜರ್, ಅದ್ರ ಮೇಲೆ ಪ್ರೋಗ್ನೋಸಿಸ್ ಬರುತ್ತೆ. ಈಗ ಬ್ರೈನ್ ಡ್ಯಾಮೇಜ್ ಆಗಿ ಡೆವಲಪ್ಮೆಂಟಲ್ ಡಿಲೇ ಇದ್ದು ಶೀಜರ್ ಬಂದರೆ ದೇ ಹ್ಯಾವ್ ದ ಡಿಫ್ರೆಂಟ್ ಪ್ರೊಫೈಲ್. ಜಸ್ಟ್ ಫೀವರ್ ಬಂದು ಶೀಜರ್ ಬಂದರೆ ದೇ ಆರ್ ಡಿಫ್ರೆಂಟ್. ಮೆಟಬಾಲಿಕ್ ಕಾಸ್ ಇದ್ದರೆ ದೇ ಆರ್ ಡಿಫ್ರೆಂಟ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್, ದ ಪ್ರೋಗ್ನೋಸಿಸ್. ಈಗ ಅವನಿಗೆ ಫಿಟ್ಸ್ ಬಂತು, ಚೆನ್ನಾಗಾದ, ನನಗೆ ಫಿಟ್ಸ್ ಬಂತು ಅಂದರೆ ಇಟ್ ಈಸ್ ಟೋಟ್ಲಿ ಡಿಫ್ರೆಂಟ್. ಯು ಕೆನಾಟ್ ಕಂಪೇರ್ ಒನ್ ಚೈಲ್ಡ್ ವಿತ್ ಅದರ್ ಚೈಲ್ಡ್ ಹ್ಯಾವಿಂಗ್ ಅ ಶೀಜರ್. ದೇರ್ ಪ್ರೊಫೈಲ್ಸ್ ಆರ್ ಡಿಫ್ರೆಂಟ್. ಸೊ ಈಗ ಡೆವಲಪ್ಮೆಂಟಲ್ ಎಪಿಲೆಪ್ಟಿಕ್ ಎನ್ಕೆಫ್ಲೋಪತೀಸ್ ಅಂತೀವಿ, ಅವ್ರಿಗೆ ಫಿಟ್ಸ್ ಜೊತೆ ಡೆವಲಪ್ಮೆಂಟು ಸ್ಲೋ ಆಗುತ್ತೆ. ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬಂದರೆ ದೇರ್ ಡೆವಲಪ್ಮೆಂಟ್ ವಿಲ್ ಬಿ ಇಂಪ್ಯಾಕ್ಟ್. ಬ್ರೈನ್ ಎಲ್ಲ MRI ನಾರ್ಮಲ್ ಇದೆ, ಬರೀ ಶೀಜರ್ಸ್ ಇದ್ದರೆ ದೀಸ್ ಆರ್ ದ ಚಿಲ್ಡ್ರನ್ ಹೂ ಡೂ ವೆಲ್. So it all depends on the cause of the seizure, so that prognosis can be explained better. ಈಗ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾತ್ರ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆಗಿ ನೀವಿಲ್ಲಿ ಬಂದಾಗ ಟುಡೇ ನೀವೇನೇನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಲೈಕ್ See, normally pediatric neurology, first thing is we see is seizures, febrile seizures, epilepsy, which I have spoken. Next is developmental delay. ಡೆವಲಪ್ಮೆಂಟಲ್ ಡಿಲೇ ಅಂದರೆ ಮಕ್ಕಳಲ್ಲಿ ಈಗ ನಾರ್ಮಲಿ ಮಗು ಹುಟ್ಟಿದ ತಕ್ಷಣ ಒಂದು ಡೆವಲಪ್ಮೆಂಟ್ ನಾರ್ಮಲ್ ಆಗಬೇಕು ಅಂದರೆ ಒಂದು 1.25 ವರ್ಷಕ್ಕೆ ನಡಿಬೇಕು, ಮಾತಾಡಬೇಕು, ಓಡಾಡಬೇಕು. ವೆನ್ ಎವರ್ ವಿ ಸಿ ದ ಡೆವಲಪ್ಮೆಂಟಲ್ ಡಿಲೇ, ವಿ ನೀಡ್ ಟು ನೋ ವೆದರ್ ವಿ ವೆನ್ ಟು ಇಂಟರ್ವೀನ್ ಇನ್ ಡೆವಲಪ್ಮೆಂಟ್ ಡಿಲೇ. ಈಗ ಮಗು 5 ತಿಂಗಳಾದರೂ ಕತ್ ನಿಂತಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಡೆವಲಪ್ಮೆಂಟ್ ಡಿಲೇ. 1 ವರ್ಷ ಆದರೂ ಕೂತಿಲ್ಲ ಅಂದರೆ ಇಟ್ ಬಿಕಮ್ಸ್ ಡೆವಲಪ್ಮೆಂಟ್ ಡಿಲೇ. 1.5 year ಆದರೂ ನಡೆದಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಡೆವಲಪ್ಮೆಂಟ್ ಡಿಲೇ. ಇದು ಮೋಟಾರ್. ಆ ಥರ ಬೇರೆ ಸ್ಪೀಚಲ್ಲಿ, ಕಾಗ್ನಿಷನಲ್ಲಿ ಎಲ್ಲದರಲ್ಲೂ 4-5 ಡೊಮೈನ್ಸ್ ಇರುತ್ತೆ ಡೆವಲಪ್ಮೆಂಟ್. ವಿ ನೀಡ್ ಟು ಚೆಕ್ ಆ್ಯಂಡ್ ಸಿ ವೆದರ್ ದೇ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ಏಜ್, ಅಂದರೆ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆಯಾ ಏಜ್ಗೆ ಆಯಾ ಮಗು ಮೈಲ್ ಸ್ಟೋನ್ಸ್ ಅಚೀವ್ ಮಾಡಿದೆಯಾ ಇಲ್ವಾ ಅನ್ನೋದನ್ನು ಒಂದು ಚೆಕ್ ಲಿಸ್ಟ್ ಇರುತ್ತೆ, ಅದನ್ನು ಚೆಕ್ ಮಾಡಿ ನೋಡಬೇಕು. ಸೊ ದಿಸ್ ಡೆವಲಪ್ಮೆಂಟ್ ಡಿಲೇ ಇರೋರನ್ನ ವಿ ಸಿ ಅ ಲಾಟ್. ಕಾರಣಗಳು ವಿ ಕ್ಯಾನ್ ಡಿಸ್ಕಸ್ ದಟ್. ಆ ಥರ ಡೆವಲಪ್ಮೆಂಟ್ ಡಿಲೇ ಇಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಇಸ್ ಆಟಿಸಮ್ ಅನ್ನೋದು, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಈಸ್ ಅ ಹ್ಯೂಜ್ ಬರ್ಡನ್ ನಾವು. ಈ ಆಟಿಸಮಲ್ಲೂ ದೇ ಹ್ಯಾವ್ ಲಾಟ್ ಆಫ್ ಬಿಹೇವಿಯರಲ್ ಇಶ್ಯೂಸ್, ಸ್ಪೀಚ್ ರಿಗ್ರೆಷನ್. ದೀಸ್ ಕಮ್ ಅಂಡರ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಟಿಸಮ್, ADHD, ಲರ್ನಿಂಗ್ ಡಿಸಬಿಲಿಟೀಸ್, ಇವೆಲ್ಲ ಕಮ್ಸ್ ಅಂಡರ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ದೀಸ್ ಆರ್ ದ ನೆಕ್ಸ್ಟ್ ಸೆಟ್ ಆಫ್ ಚಿಲ್ಡ್ರನ್ ವಿಚ್ ವಿ ನಾರ್ಮಲಿ ಹ್ಯಾಂಡಲ್. ನೆಕ್ಸ್ಟ್ ಹೆಡೇಕ್ ಇನ್ ಚಿಲ್ಡ್ರನ್, ಅಂದರೆ ಮಕ್ಕಳಲ್ಲೂ ಹೆಡೇಕ್ ಬರುತ್ತೆ. ಯಾಕೆ ಅನ್ನೋದಕ್ಕೆ ವಿ ಕಾಲ್ ಇಟ್ ಆಸ್ ಚೈಲ್ಡ್ಹುಡ್ ಮೈಗ್ರೇನಾ, ಇಲ್ಲ ಪ್ರೈಮರಿ ಹೆಡೇಕಾ, ಸೆಕೆಂಡ್ರಿ ಹೆಡೇಕಾ ಅನ್ನೋದು ನೋಡಬೇಕು.
ಆ್ಯಸ್ ಅರ್ಲಿ ಆಸ್ 4 years ಮಕ್ಳಿಗೂ ಹೆಡೇಕ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ನೆಗ್ಲೆಕ್ಟೆಡ್. ಏನೋ ಮಕ್ಕಳಲ್ಲಿ ಮಗು ಹೆಡ್ಡೇಕ್ ಯಾಕೆ ಬರುತ್ತೆ ಡಾಕ್ಟ್ರೆ? that is what we have to see why the child gets pattern of headache, whether it is we are dealing with primary headache or secondary headache ಅಂತ ಹೇಳ್ತೀವಿ. ಸೆಕೆಂಡ್ರಿ ಅಂದರೆ ಮೈಗ್ರೇನಾ? ಹಾಂ, ಪ್ರೈಮರಿ ಅಂದರೆ ಮೈಗ್ರೇನ್, ಓ, secondary ಅಂದರೆ there is some problem in the brain which is causing headache like sinusitis, infection, tumor, blood vessel ಏನಾದರೂ ಕ್ಲಾಟ್ ಆದರೆ cerebral venous thrombosis ಅಂತೀವಿ. For any reason there is increased pressure in the brain, it can cause headache. So that we call it as secondary headaches, which are dangerous headaches. Primary headaches andre they are like migraine, vascular headache antivi, tension type headache antivi. These are primary headaches which are more common. So headache ಬಂದ ತಕ್ಷಣ we should be able to differentiate whether we are dealing with primary or secondary. Secondary are dangerous, you have to intervene. Primary it's okay. ಹೌ ವಿಲ್ ಅ ಪೇರೆಂಟ್ ಡಯಾಗ್ನೋಸ್? ಯಾಕಂದರೆ ಮಕ್ಕಳು ಫಸ್ಟ್ ಆಫ್ ಆಲ್ ಅವರೇ ಕರೆಕ್ಟಾಗಿ ಹೇಳ್ಕೊಳ್ತಾರಾ? ಸಿ ಇದರಲ್ಲಿ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ವೆನ್ ಎವರ್ ಎನಿ ಚೈಲ್ಡ್ ಲೆಸ್ ದ್ಯಾನ್ 6 years ಸೇಸ್ ಐ ಹ್ಯಾವ್ ಅ ಹೆಡೇಕ್, ಇಟ್ಸ್ ಎ ರೆಡ್ ಫ್ಲಾಗ್. ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆಡೇಕಿಂದ ಎದ್ದರೆ ಇಟ್ ಈಸ್ ಎ ರೆಡ್ ಫ್ಲಾಗ್. ಕ್ರೂಷಿಯೇಟಿಂಗ್ ಫಸ್ಟ್ ಟೈಮ್ ಸಿವಿಯರ್ ಹೆಡೇಕ್ ಬಂತು, ಓವರ್ ಅ ಪೀರಿಯಡ್ ಆಫ್ ಡೈಲಿ ಹೆಡೇಕ್ ಬರ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ, ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ರೆ ಇಟ್ಸ್ ಎ ರೆಡ್ ಫ್ಲಾಗ್. ಸೊ ದೇರ್ ಆರ್ ಮಲ್ಟಿಪಲ್, ವಾಮಿಟಿಂಗ್ ಆಯಿತು, ವಿಷನ್ ಬ್ಲರ್ ಆಯಿತು, ವೀಕ್ನೆಸ್ ಬಂತು ಅಂದರೆ ಇಟ್ ಈಸ್ ಎ ರೆಡ್ ಫ್ಲಾಗ್.